ಇವತ್ತು ಶೆಟ್ಟಿ ಸಿನಿಮಾ ಹಾಲ್ ನಮ್ಮ ಕಲ್ಯಾಣ ಕರ್ನಾಟಕದಾಗೆ ದೊಡ್ಡ ಸಿನಿಮಾ ಹಾಲ್ ಇದು. ಒಂದು ವರ್ಷ ಆಯ್ತು ಉದ್ಘಾಟನೆ ಆಗಿ. ಒಳ್ಳೆ ಐಮ್ಯಾಕ್ಸ್ ಬಿಗ್ ಸಿನಿಮಾ ಹಾಲ್ ಅಂತ ಒಂದು ಅವಾರ್ಡ್ನು ಅವರು ನಮ್ಮ ಸಂಗಪ್ಪ ಶೆಟ್ಟಿ ಅವರು ಮತ್ತು ಗಿರಿಜಾ ಶಂಕರ್ ಶೆಟ್ಟಿ ಸರ್ ಅವರು ಇವತ್ತು ಭಾಳ ಕಷ್ಟಪಟ್ಟು ಇವತ್ತು ಇದೊಂದು ಮೆಟ್ರೋ ಸಿಟಿನಲ್ಲಿ ಇರೋಂಥ ಥಿಯೇಟರ್ಸ್ ಇವತ್ತು ಕಲಬುರಗಿ ಜಿಲ್ಲೆದಾಗ ಒಂದು ಒಳ್ಳೆ ಥಿಯೇಟ್ರ್ ಮಾಡಬೇಕಂತ ಅವ್ರದ್ದೊಂದು ಕನಸಿತ್ತು. ಇವತ್ತು ಅದು ಕನಸು ಪೂರ ಆಗಿದೆ. ಮತ್ತು ಇದು ಬಿಗ್ ಸಿನಿಮಾ ಅವಾರ್ಡ್ನು ಇವ್ರಿಗೆ ಸಿಕ್ಕಿದೆ. ಇವತ್ತು ಅವಾರ್ಡ್ ಸಿಗಬೇಕಂದ್ರೆ ಇಲ್ಲಿ ಮೇಂಟೈನ್ ಮಾಡೋಂಥ ಇದು ಸಿನಿಮಾ ಹಾಲ್ ಆಗಲಿ, ಕ್ವಾಲಿಟಿ ಫುಡ್ ಆಗಲಿ, ಸ್ನ್ಯಾಕ್ಸ್ ಆಗಲಿ, ಸರ್ವಿಸ್ ಆಗಲಿ, ಕ್ಲೀನ್ನೆಸ್ಸು, ಇದು ಭಾಳ ಒಳ್ಳೆ ರೀತಿಯಲ್ಲೇ ಇವತ್ತು ಮೇಂಟೈನ್ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಇದು ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಕಲಬುರಗಿ ಜನತೆಗೆ ನಾನು ಮನವಿ ಮಾಡ್ತೀನಿ, ಅಟ್ಲೀಸ್ಟ್ ಎಲ್ಲರೂ ಇದು ಶೆಟ್ಟಿ ಸಿನಿಮಾ ಅಲ್ಲಿ ನೋಡೋಕ್ಕಾದ್ರೆ ಒಂದು ಸಲ ವಿಸಿಟ್ ಕೊಡ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಶೆಟ್ಟಿ ಸಿನಿಮಾ ಹಾಲ್ ಅಂದರೆ ಇವತ್ತು ಕಲಬುರಗಿ ನಮ್ಮ ಜಿಲ್ಲೆದಾಗ ಇವತ್ತು ಈ ಥಿಯೇಟ್ರಿಗೆ ಬಂದಾಗ ನಮ್ಗೆ ಅನ್ಸಲ್ಲ ನಾವು ಕಲಬುರಗಿದಾಗಿದ್ದು ಅಂತ. ಇವು ದೊಡ್ಡ ದೊಡ್ಡ ಮೆಟ್ರೋನಲ್ಲಿ, ಮಾಲ್ನಲ್ಲಿ, ಐಮ್ಯಾಕ್ಸು, PVR ಇಂಥ ಥಿಯೇಟರ್ಸ್ ಏನಿರುತ್ತೆ ಅದಕ್ಕಿಂತ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಒಳ್ಳೆ ಇಂಟೀರಿಯರ್ ಕೊಟ್ಟಿದ್ದಾರೆ, ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಎಲ್ಲ 5 ಸ್ಟಾರ್ ಫೆಸಿಲಿಟೀಸ್ ಇದೆ. ಅದಕ್ಕೆ ಇವತ್ತು ಸಂಗಪ್ಪ ಶೆಟ್ಟಿ ಅವರು ಭಾಳ ಕಷ್ಟಪಟ್ಟು ಇವತ್ತಿನ ಅವಾರ್ಡ್ ಸಿಕ್ಕಿದೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಗಿರಿಜಾ ಶಂಕರ್ ಶೆಟ್ಟಿ ಸಾಹೇಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಶೆಟ್ಟಿ ಕುಟುಂಬಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರ ಅಭಿಮಾನಿಗಳು ಇವತ್ತೊಂದು ಸನ್ಮಾನ ಕಾರ್ಯಕ್ರಮ ಇಲ್ಲಿ ಇಟ್ಕೊಂಡಿದ್ರು. ಮತ್ತು ಇಲ್ಲಿ ನಿತಿನ್ ಗುತ್ತೇದಾರ್ ಸಾಹೇಬರು, ಇವತ್ತು BJP ಮುಖಂಡರು, ಮತ್ತು ಸತೀಶ್ ಗುತ್ತೇದಾರ್ ಸಾಹೇಬರು ಇವತ್ತೆಲ್ಲರೂ ಇಲ್ಲಿ ಬಂದಿದ್ದರು. ನಮಗೂ ಎಲ್ಲ ಕರೆಸಿ ಇವತ್ತು ಒಂದು ಗೌರವ ಸನ್ಮಾನ ಮಾಡಿದ್ದಾರೆ. ನಾನು ಮನಸ್ಪೂರ್ವವಾಗಿ ಅವರಿಗೆ ಎಲ್ಲರಿಗೆ ಅವ್ರ ಕುಟುಂಬಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಮ್ಮ ಶೆಟ್ಟಿ ಸಿನಿಮಾ ಹಾಲಿನಲ್ಲಿ ಸುಮಾರು 1 ವರ್ಷ ಆಯಿತು ಥಿಯೇಟ್ರ್ ಉದ್ಘಾಟನೆ ಆಗಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಗಿರಿಜಾ ಶಂಕರ್ ಶೆಟ್ಟಿ ಸರ್ ಅವರು ಭಾಳ ಉತ್ತಮವಾದ ಥಿಯೇಟ್ರನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮತ್ತು ಈಗಾಗಲೇ ತಾವು ನೋಡ್ಬೋದು, ಮೊನ್ನೆ ತಾನೇ ಚೆನ್ನೈಯಲ್ಲಿ ಅವರಿಗೆ ಐಮ್ಯಾಕ್ಸ್ ಸಿನಿ ಅವಾರ್ಡ್ಸ್ ಅಂಥೇಳಿ ಈ ಥಿಯೇಟ್ರ್ ಉತ್ತಮವಾದಂಥ ಥಿಯೇಟ್ರ್ ಕನ್ಸ್ಟ್ರಕ್ಷನ್ ಮಾಡಿದ್ದಕ್ಕೆ ಅವರಿಗೆ ಒಂದು ಅವಾರ್ಡನ್ನು ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಗಿರಿಜಾ ಶಂಕರ್ ಶೆಟ್ಟಿ ಸರ್ ಅವ್ರಿಗೂ ಮತ್ತು ನಮ್ಮ ಸಂಗಪ್ಪ ಶೆಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಮತ್ತು ನಮ್ಮ ಕಲಬುರಗಿ ನಗರದಲ್ಲಿ ಇಂಥ ಅದ್ಭುತ ಸಿನಿಮಾ ಹಾಲ್ ಮಾಡಿದ್ದಾರೆ. ನಿಜಕ್ಕೂ ನಾವು ಕೂಡ ಇಲ್ಲಿ ಸಿನಿಮಾ ವೀಕ್ಷಣೆ ಮಾಡಿದ್ದೀವಿ. ಈ ಸೌಂಡ್ ಎಫೆಕ್ಟ್ ಆಗಿರ್ಬೋದು ಮತ್ತು ಇಲ್ಲಿನ ಒಂದು ನೀಟ್ನೆಸ್, ಕ್ಲೀನ್ಲಿನೆಸ್ ಭಾಳ ಚೆನ್ನಾಗಿದೆ. ನಾನು ಗುಲ್ಬರ್ಗ ನಾಗರಿಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ತಾವು ಈ ಸಿನಿಮಾ ಹಾಲಿಗೆ ತಾವು ಬರ್ತಾ ಇರ್ತೀರ. ನಾವು ಕೂಡ ಭಾಳಷ್ಟು ಸಂದರ್ಭದಲ್ಲಿ ನೋಡಿದ್ದೀವಿ. ಭಾಳ ಈ ಸಿನಿಮಾ ಹಾಲ್ ಕೂಡ ಭಾಳ ರಶ್ ಆಗಿ ಇರುತ್ತೆ. ಒಳ್ಳೆ ಸಿನಿಮಾ ಕೂಡ ಈ ವರ್ಷ ಬಂದಿದೆ. ಹೆಚ್ಚಿಗೆ ಏನು ಹೇಳಲು, ಮತ್ತೊಮ್ಮೆ ನಮ್ಮ ಶೆಟ್ಟಿ ಪರಿವಾರದವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಕಲಬುರಗಿಯ ಶೆಟ್ಟಿ ಸಿನಿಮಾಸ್ ಅಂತಕ್ಕಂಥ ಒಂದು ಥಿಯೇಟ್ರು ದೇಶದಲ್ಲೇ ಏನು ಕ್ಯಾಪಿಟಲ್ ಸಿಟಿಯಲ್ಲಿರ್ತಕ್ಕಂಥ ಥಿಯೇಟ್ರ್ಗಳಲ್ಲಿ, ಅದು ಮುಂಬೈ, ಬೆಂಗಳೂರು ಅಂತ ಮೆಟ್ರೋ ಸಿಟಿಗಳಿರ್ತಕ್ಕಂಥ ಥಿಯೇಟ್ರು, ಅದು ಕಲ್ಯಾಣ ಕರ್ನಾಟಕದ ಕಲಬುರಗಿ ಕೇಂದ್ರ ಸ್ಥಾನದ ಕಲಬುರಗಿ ಜಿಲ್ಲೆಯಲ್ಲಿ ಅದು ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಶೆಟ್ಟಿ ಸಿನಿಮಾಸು ಏನು ಟೈಟು ಅಂತಕ್ಕಂಥ ಅಂದ್ರೆ ಕಲಬುರಗಿಯಲ್ಲ, ಕಲ್ಯಾಣ ಕರ್ನಾಟಕ ಅಲ್ಲ, ದೇಶದಲ್ಲೇ ಮೆಟ್ರೋ ಸಿಟಿ ಬಿಟ್ಟರೆ ಇಂಥ ಥಿಯೇಟ್ರ್ ಎಲ್ಲಿ ಇಲ್ಲ ಅಂತಕ್ಕಂಥ ಒಂದು ಪ್ರಶಸ್ತಿ ಏನದ ಈ ನಮ್ಮ ಕಲಬುರಗಿಯ ಶೆಟ್ಟಿ ಸಿನಿಮಾಸ್ಗೆ ಸಿಕ್ಕಿದ್ದು. ನಮ್ಮ ಕಲಬುರಗಿ ಅಷ್ಟೆಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಇಂಥ ಥಿಯೇಟ್ರನ್ನ ನಿರ್ಮಿಸಿ ಕಲ್ಯಾಣ ಕರ್ನಾಟಕ ಕೀರ್ತಿ ತಂದಿರತಕ್ಕಂಥ ಇದರ ಮಾಲಕರಿಗೂ ಮತ್ತು ಒಂದು ಪ್ರಶಸ್ತಿ ಸಿಕ್ಕಿರ್ತಕ್ಕಂಥ ಥಿಯೇಟ್ರಿಗೂ ಕೂಡ ಇಡೀ ಕಲ್ಯಾಣ ಕರ್ನಾಟಕ ಜನತೆಯ ಪರವಾಗಿ, ನಮ್ಮೆಲ್ಲ ಮಿತ್ರರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ 2 ಟೈರ್ ಸಿಟೀಸ್ ಏನು ಬಿಗ್ ಸಿನಿ ಅವಾರ್ಡ್ಸಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಶೆಟ್ಟಿ ಮಲ್ಟಿಪ್ಲೆಕ್ಸ್ ಥಿಯೇಟ್ರಿಗೆ ಇವತ್ತು ಪ್ರಥಮ
ಅವಾರ್ಡ್ ಬಂದಿದ್ದಕ್ಕಾಗಿ ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಸಂತೋಷವಾದಂಥ ಸುದ್ದಿ. ಇದೇ ಥರ ಸಂಗಪ್ಪ ಶೆಟ್ಟಿ ಅವರಿಗೆ ಇವತ್ತು ಅವರು ಓನರ್ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಿಂದ ಅನೇಕ 2 ಟೈರ್ ಸಿಟಿಯಲ್ಲಿ, ಯಾಕಂದರೆ ಇವತ್ತು 2 ಟೈರ್ ಸಿಟೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಭಾಳ ಜನ ಹೆದರ್ತಾರೆ. ಬೇರೆ ಬೇರೆ ಕಡೆ ಏನಪ್ಪ ಅಂದರೆ ದೊಡ್ಡ ದೊಡ್ಡ ಮೆಟ್ರೋ ಸಿಟಿಗಳ ಒಂದು ಮಾಲೀಕರು ಭಾಳ ಒಂದು ಥಿಯೇಟ್ರ್ಗಳಿಗೆ ಆಗಿರ್ತಾರೆ. ಆದ್ರೆ ಇವತ್ತು ನಮ್ಮ ಹೆಮ್ಮೆ ಪಡಬೇಕು, ಕಲಬುರಗಿ ಜಿಲ್ಲೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಿಂದ ಕಾರ್ಖಾನೆಗಳಾಗಲಿ, ಬೇರೆ ಬೇರೆ ಸಾಫ್ಟ್ವೇರ್ ಏನು ಫ್ಯಾಕ್ಟ್ರಿ, ಇವತ್ತು ಸಾಫ್ಟ್ವೇರ್ ಏನಂದ್ರೆ ಇಂಡಸ್ಟ್ರೀಸ್ಗಳಾಗಲಿ ಇಂಥವು ಯಾವುದೂ ಕೂಡ ಇಲ್ಲಂದ್ರೂ ಕೂಡ ಇವತ್ತು ಕಲಬುರಗಿ ಜಿಲ್ಲೆಯ ಒಬ್ಬ ನಾಗರಿಕರಾಗಿ ಇವತ್ತು ಒಂದು ಧೈರ್ಯದ ಒಂದು ಸಾಹಸ ಎತ್ತಿ ಇವತ್ತು ಇಂಥ ಒಂದು ದೊಡ್ಡ ಮಟ್ಟದ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳನ್ನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ನಿರ್ಮಾಣ ಮಾಡಿ ನಮ್ಮ ಜನರಿಗೆ ಕೊಟ್ಟಿದ್ದಾರೆ. ಅಂದರೆ ನಿಜವಾಗ್ಲೂ ಇವತ್ತು ಧನ್ಯವಾದಗಳನ್ನು ಅವರಿಗೆ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಯಾಕಂದರೆ ದೊಡ್ಡ ದೊಡ್ಡ ಸಿಟಿಯ ಮಾಲೀಕರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿಲ್ಲ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಅನೇಕ ಒಂದು 2-3 ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು ಇದ್ದರೂ ಕೂಡ ಕಲಬುರಗಿ ಜಿಲ್ಲೆಯವರೇ ಇವತ್ತೇನು ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಧೈರ್ಯ ಮತ್ತು ಸಾಹಸವನ್ನು ಏನು ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಭಾಳ ನಾವು ಚಿರುಣಿಯಾಗಿದ್ದೀವಿ ಮತ್ತು ಹೆಮ್ಮೆಯ ವಿಷಯ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾನು ನೋಡಿದ್ದೀನಿ ಇದೇ ಬೆಂಗಳೂರಲ್ಲಿ ನಾನು ಹಲವಾರು ಮಲ್ಟಿಪ್ಲೆಕ್ಸು ಥಿಯೇಟ್ರುಗಳು ಮಲ್ಟಿಪ್ಲೆಕ್ಸ್ ಮಾಲ್ಗಳಲ್ಲಿ ನಾವು ನೋಡಿ ಕೇಳಿದಾಗ ಇದ್ರ ಓನರ್ ಯಾರಪ್ಪ ಅಂತ ಕೇಳಿದ್ರೆ ಕೇರಳದವರು, ದಿಲ್ಲಿದವರು, ಬಾಂಬೆದವರು ಅಂತ ಹೇಳಿದ್ರು ನಾವು ಕೇಳಿಪಟ್ಟಿದ್ವಿ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟೇ ಒಂದು ಮಲ್ಟಿಪ್ಲೆಕ್ಸ್ ಓಪನ್ ಆಗಿದೆ, ಇವತ್ತು ಥಿಯೇಟ್ರುಗಳಾಗಿರ್ಬೋದು, ಇವತ್ತು ಶಾಪಿಂಗ್ ಮಾಲ್ಗಳಾಗಿರ್ಬೋದು, ಯಾರಪ್ಪ ನೀವು ಓನರ್ಗಳು ಅಂತ ಕೇಳಿದಾಗ ಕಲಬುರಗಿ ಜಿಲ್ಲೆಯವರು ಅಂತ ಹೇಳ್ತಾರಲ್ಲ, ಅದು ಭಾಳ ಹೆಮ್ಮೆ ವಿಷಯ. ಇವತ್ತು ಕಲಬುರಗಿ ಜಿಲ್ಲೆಯವರು ಇಂಥ ಒಂದು ಧೈರ್ಯದ ಸಾಹಸ, ಅದು ಲಾಸ್ ಆಗ್ತದೋ ಲಾಭ ಆಗ್ತದೋ ಅದ್ರ ವಿಚಾರಗಳು ಕೂಡ ಮನದಲ್ಲಿಲ್ಲಾರದೆ ಅವರು ನಮ್ಮ ಜಿಲ್ಲೆಯ ಜನತೆಗೂ ಕೂಡ ಇವತ್ತು ಮೆಟ್ರೋ ಸಿಟಿಯಲ್ಲಿ ಯಾವ ಥರ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಇದೆ, ಯಾವ ಥರ ಶಾಪಿಂಗ್ ಮಾಲ್ಗಳಿವೆ, ಅಂಥವುಗಳನ್ನು ನಾವು ಕೊಡಲು ನಾವು ಕೂಡ ಮುಂದಾಗಬೇಕಂತೇಳಿ ಇಂಥ ಒಂದು ಆಲೋಚನೆ ಏನು ಎದುರುಗಡೆ ಇಟ್ಕೊಂಡು ಇಲ್ಲಿ ಜಿಲ್ಲೆಯ ಒಂದು ವ್ಯಾಪಾರಸ್ಥರು, ಇವತ್ತು ಬಿಸ್ನೆಸ್ ಮ್ಯಾನ್ಗಳು ಏನು ಸಾಹಸ ಮಾಡಿದ್ದಾರೆ ಅದು ನಿಜವಾಗಲೂ ಬಹಳ ಹೆಮ್ಮೆ ಪಡೋಂಥದ್ದು ವಿಚಾರ ಅಂತೇಳಿ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಸಂಗಪ್ಪಣ್ಣವರು ಇನ್ನು ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ, ಬೀದರು, ನಮ್ಮ ರಾಯಚೂರು ಇಂಥಲ್ಲೆಲ್ಲ ಕಡೆ ಅವರು ಈ ಒಂದು ಇಂಡಸ್ಟ್ರಿಗೆ ಮುಂದೆ ಆಲೋಚನೆ ಮಾಡಿ ಇಂಥ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅವರಿಗೆ ಭಗವಂತ ನಿಜವಾಗ್ಲೂ ಯಶಸ್ಸು ಕೊಡಲಿ. ಇದೇ ಥರ 2 ಟೈರ್ ಸಿಟೀಸ್ನು ಕೂಡ ಮೆಟ್ರೋ ಸಿಟಿಗಿಂತಲೂ ನಾವೇನು ಕಡಿಮೆ ಇಲ್ಲ, ನಾವು ಕೂಡ ಇದಕ್ಕೆ ಮುಂದಾಗ್ತೀವಿ. ನಮ್ಮ ಒಂದು ಧೈರ್ಯನೂ ಕೂಡ ಸಾಹಸ ಕೂಡ ಇದೆ. ಕಲಬುರಗಿ ಜನತೆ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದ ಸಂಪೂರ್ಣ ಎಲ್ಲ ವ್ಯಾಪಾರಸ್ಥರು ಜನರು ಇಂಥ ಒಂದು ಇನ್ವೆಸ್ಟರ್ಸ್ಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾದ್ರೆ ತಾವು ತಮ್ಮ ಮನೆಗಳಲ್ಲಿ ಕೂತು ಟಿವಿ ನೋಡೋದನ್ನು ಬಿಟ್ಟು ಥಿಯೇಟ್ರಲ್ಲೂ ತಾವು ನೋಡಿದ್ರೆ ತಮಗೂ ಕೂಡ ಇನ್ನೂ ಹೆಚ್ಚಿನ ರೀತಿಯಿಂದ ಮನೋರಂಜನೆ ಆಗುತ್ತದೆ ಮತ್ತು ನಿಮ್ಮ ಫ್ಯಾಮಿಲಿಗೂ ಕೂಡ ಒಂದು ಒಳ್ಳೆ ಸಿನಿಮಾ ಮತ್ತು ಇಲ್ಲಿದ್ದಂಥ ಸ್ನ್ಯಾಕ್ಸ್ಗಳು, ಹುಡುಗರಿಗೆ ಪಾಪ್ಕಾರ್ನು ಇಂಥ ಒಂದು ಚೇಂಜ್ ಆಗುತ್ತೆ. ಅವರಿಗೂ ಕೂಡ ಒಂದು ಉಲ್ಲಾಸದ ಒಂದು ದಿನ ಇರುತ್ತದೆ. ಅದಕ್ಕೆ ನನ್ನ ಕಳಕಳಿ ಪ್ರಾರ್ಥನೆ ಇದೆ. ಕಲಬುರಗಿ ಜನತೆ ಇಂಥ ಒಂದು ಅದ್ಭುತವಾದಂಥ ಶೆಟ್ಟಿ ಥಿಯೇಟ್ರಿಗೆ ತಾವು ಬಂದು ಅನೇಕ ಪಿಕ್ಚರ್ಗಳು ನೋಡಬೇಕು. ಇಲ್ಲಿ ಹೆಚ್ಚಿನ ರೀತಿಯಿಂದ ಕೆಪಾಸಿಟಿ ಇದೆ. ಯಾವ ಥರ ಮೆಟ್ರೋ ಸಿಟಿಯಲ್ಲಿ ಇವತ್ತು ಇದೆ ಅದಕ್ಕಿಂತ ಮೇಲ್ಪಟ್ಟು ಇವತ್ತು ಬಹಳ ಅತಿ ಉತ್ತಮವಾದಂಥ ರೀತಿಯಿಂದ ಇಲ್ಲಿ ಥಿಯೇಟ್ರನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ದಯಮಾಡಿ ಇಂಥ ಒಂದು ಥಿಯೇಟ್ರ್ಗಳಿಗೆ ತಾವು ವಿಸಿಟ್ ಕೊಟ್ಟು ಅನೇಕ ಸಿನಿಮಾವನ್ನು ನೋಡಬೇಕು. ಇವತ್ತು ಕಲಾವಿದರಿಗೆ ಅಷ್ಟೇ ಅಲ್ಲ, ಇವತ್ತು ಇಂಥ ಇನ್ವೆಸ್ಟರ್ಗಳಿಗೂ ಕೂಡ ನಾವು ಒಂದು ಕೈ ಜೋಡಿಸೋಕ್ಕಾಗತ್ತೆ ಅನ್ನೋ ಇಂಥ ಒಂದು ಮಾತು ಹೇಳಿ ಇವತ್ತು ಅವಾರ್ಡ್ ಆಗಿದೆ. ಭಾಳ ಖುಷಿಯಾದಂಥ ಸಂದರ್ಭ. ಏನು ಬಿಗ್ ಸಿನಿ ಅವಾರ್ಡ್ ಇವತ್ತು ಅವ್ರಿಗೆ ಸಿಕ್ಕಿದೆ. ಇದು ಅವಾರ್ಡ್ ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಅಂದರೆ, ನಾವು ಕೇವಲ ಟಿ ವಿಗಳಲ್ಲಿ ಬೇರೆ ಬೇರೆ ಅವಾರ್ಡ್ ಶೋ ನೋಡ್ತೀವಿ. ನಮ್ಮ ಕಲಬುರಗಿ ಇದ್ದಂಥವ್ರಿಗೆ ಇವತ್ತು ಸಿಕ್ಕಿದೆ ಅಂದರೆ ನಾವೆಲ್ಲರೂ ನಿಜವಾಗಲೂ ಭಾಳ ಹೆಮ್ಮೆ ಪಡಬೇಕು. ನಾನು ಜನತಾದಳ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಇವತ್ತು ಹೆಮ್ಮೆಯಿಂದ ನನ್ನ ಪಕ್ಷದ ವತಿಯಿಂದ ನನ್ನ ಪಕ್ಷದ ಎಲ್ಲ ಇಲ್ಲಿನ ಕಾರ್ಯಕರ್ತರ ವತಿಯಿಂದ ಸಂಗಪ್ಪಣ್ಣವರಿಗೆ ಇವತ್ತು ಮಗದೊಮ್ಮೆ ಕೃತಜ್ಞತೆಗಳು ಮತ್ತು ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಿ ತಮ್ಮ ಮಾಧ್ಯಮ ಮೂಲಕ ಇಷ್ಟೇ ಹೇಳ್ತೀನಿ. ದಯಮಾಡಿ ಶೆಟ್ಟಿ ಥಿಯೇಟ್ರಿಗೆ ಬನ್ನಿ, ನಿಮ್ಮ ಕುಟುಂಬದ ಜೊತೆ ಬಂದು ಇಲ್ಲಿ ಸಿನಿಮಾಗಳನ್ನು ನೋಡಿ ಆನಂದಿಸಿರಿ ಅಂತ ನಾನು ಹೇಳಿ ನನ್ನ ಮಾತಿಗೆ ರಾಮ್ ಕೊಡ್ತೀನಿ. ನಮಸ್ಕಾರ. ಇವತ್ತು ಕಲಬುರಗಿಯಲ್ಲಿರ್ತಕ್ಕಂಥ
ಶೆಟ್ಟಿ ಸಿನಿಮಾಸ್ಗೆ ಒಂದು ಥಿಯೇಟ್ರಿಗೆ ಒಂದು ಅವಾರ್ಡನ್ನು ಸಿಗ್ತದೆ. ಇದು ನಮ್ಮ ಕಲಬುರಗಿ ಜನತೆ ಎಲ್ಲ, ಕಲ್ಯಾಣ ಕರ್ನಾಟಕ ಜನತೆ ಒಂದು ಸಂತೋಷದ ವಿಷಯ. ಯಾಕಂದರೆ ಬೆಸ್ಟ್ ಸಿನಿಮಾ ಥಿಯೇಟರ್ ಇನ್ ಟೈ 2 ಸಿಟಿಯಲ್ಲಿ ಏನಪ್ಪ ಅಂದರೆ ಬಿಗ್ ಸಿನಿ ಅವಾರ್ಡನ್ನು ಇವತ್ತು ಶೆಟ್ಟಿ ಸಿನಿಮಾಗೆ ಸಿಕ್ಕಿದೆ. ಅದು ನಮಗೆ ಬಹಳಷ್ಟು ಸಂತೋಷದ ವಿಷಯ ಅನಿಸ್ತದೆ. ಯಾಕಂದರೆ ಈ ಥಿಯೇಟ್ರಿಗೆ ಬಂದರೆ ಯಾವ ರೀತಿ ಭಾಸ ಆಗ್ತದೆ ಅಂತ ಕೇಳಿದ್ರೆ ನಾವು ಎಲ್ಲೋ ಮೆಟ್ರೋ ಸಿಟಿಯಲ್ಲಿ ಬಂದಂಗೆ ಒಂದಾಗ್ತದೆ. ಅಷ್ಟೊಂದು ಇವತ್ತು ಸ್ವಚ್ಛತೆ ವಿಚಾರ ಆಗಿರ್ಬೋದು, ಬೇರೆ ಲೈಟ್ ಎಲ್ಲದರಲ್ಲೂ ಸಹ ಒಂದು ಅದ್ಭುತವಾಗಿ ಇವತ್ತು ಶೆಟ್ಟಿ ಸಿನಿಮಾಸ್ ಥಿಯೇಟ್ರ್ ಇವತ್ತು ಭಾಳಷ್ಟು ಅದ್ಭುತವಾಗಿ ಮೂಡಿಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮೆಲ್ಲರಿಗೂ ಹೆಮ್ಮೆ, ಈ ಶೆಟ್ಟಿ ಸಿನಿಮಾಸ್ ಇನ್ನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಒಂದು ಅವಾರ್ಡನ್ನು ದೊರಕಲಿ ಅಂತಕ್ಕಂಥದ್ದನ್ನು ನಾನು ಶುಭ ಹಾರೈಸೋದ್ರ ಜೊತೆಗೆ ವಿಶೇಷವಾಗಿ ಈ ಅವಾರ್ಡನ್ನು ಬೆಸ್ಟ್ ಸಿನಿಮಾ ಥಿಯೇಟ್ರ್ ಟೈ 2 ಸಿಟಿ ಅಂತಕ್ಕಂಥ ಅವಾರ್ಡು ಮತ್ತೇನು ಬಿಗ್ ಸಿನಿ ಅವಾರ್ಡಿನ ಸಿಕ್ಕಿದೆಯಲ್ಲ, ಅವರಿಗೆ ಇನ್ನೊಮ್ಮೆ ಥಿಯೇಟ್ರ್ ಮುಖ್ಯಸ್ಥರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ವಿಶೇಷವಾಗಿ ಈ ಥಿಯೇಟ್ರಲ್ಲಿ ಕುಟುಂಬ ಸಮೇತ ಬಂದು ನೋಡಿದ್ರೆ ಎಲ್ಲೋ ಒಂದು ಕಡೆ ನಾವು ವಿದೇಶದಲ್ಲಿ ಇದೀವಿ ಅಂತಕ್ಕಂಥದ್ದೊಂದು ಏನಪ್ಪಾ ಅಂದ್ರೆ ಭಾಸವನ್ನು ವ್ಯಕ್ತ ಆಗ್ತದೆ. ಆ ರೀತಿ ಒಂದು ಅದ್ಭುತವಾಗಿ ಇವತ್ತು ಕಲಬುರಗಿಯಲ್ಲಿ ಶೆಟ್ಟಿ ಥಿಯೇಟರ್ ಇವತ್ತು ನಡೀತಾ ಇದೆ. ಹಾಗಾಗಿ ಇನ್ನಷ್ಟು ಉನ್ನತ ಮಟ್ಟಿಗೆ ಬೆಳೀಲಿ ಅಂತಕ್ಕಂಥದ್ದನ್ನು ಆಶಿಸ್ತೇನೆ.